ಬಡವರ ಪಾಲಿಗೆ ವರವಾಗಬೇಕಿದ್ದ ಇಂದಿರಾ ಕ್ಯಾಂಟೀನ್ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಸರಕಾರಿ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರ ಪಾಲಾಗ್ತಾ ಇದ್ದದ್ದನ್ನ ಖಂಡಿಸಿ ಅಲ್ಲಿನ ನಿರ್ವಾಹಕರಿಗೆ ಹಿಂದೆ ಹಾಗೆ ಮಾಡದಂತೆ ತಾಕೀತು ಮಾಡಲಾಗಿತ್ತು. ಆದರೆ ಕದ್ದು ಮುಚ್ಚಿ ಹಳೆ ಚಾಳಿ ಮುಂದುವರಿಸಿದ ಬೆನ್ನಲ್ಲೇ ಸೋಮವಾರಪೇಟೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಂಡ ಅಲ್ಲಿನ ಅಧ್ಯಕ್ಷ ಸಂತೋಷ್ ಅವರ ನೇತೃತ್ವದಲ್ಲಿ ಕಾದು ಕುಳಿತು ಪ್ಲಾಸ್ಟಿಕ್ ಕೈಚೀಲಗಳಲ್ಲಿ ಪಾರ್ಸಲ್ ಕಳಿಸಲು ಸಿದ್ಧವಾಗಿದ್ದಾಗ ಸಾಕ್ಷಿ ಸಮೇತ ಹಿಡಿದು ಕೆಲ ಕ್ಷಣ ಪಾರ್ಸೆಲ್ ಕಳಿಸದಂತೆ ದಿಗ್ಬಂಧನ ಹಾಕಲಾಯಿತು. ಇಲ್ಲಿನ ಇಂದಿರಾ ಕ್ಯಾಂಟೀನ್ ಪ್ರತಿದಿನ ಸರಕಾರಿ ನೌಕರರಿಗೆ ಅವರ ಕಚೇರಿಗೆ 5ರಿಂದ 10 ಪ್ಲಾಸ್ಟಿಕ್ ಕೈಚೀಲಗಳಲ್ಲಿ ಪಾರ್ಸೆಲ್ ಕಳಿಸ್ತಾ ಇದ್ದು, ಅಲ್ಲಿನ ಬೀದಿ ವ್ಯಾಪಾರಿಗಳು, ಬೀದಿ ಸ್ವಚ್ಛ ಮಾಡುವವರು, ಟ್ಯಾಕ್ಸಿ ಡ್ರೈವರ್ಗಳು, ಪೇಟೆಗೆ ಬ್ಯಾಂಕ್ ವ್ಯವಹಾರಕ್ಕೆ ಬಂದ ರೈತರು ಈ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ರು. ಈ ಬಗ್ಗೆ ಕೆಲಕಾಲದ ನಂತರ ತಪ್ಪು ಒಪ್ಪಿಕೊಂಡ ಅಲ್ಲಿನ ನಿರ್ವಾಹಕರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬುದ್ಧಿ ಹೇಳಿ ಇನ್ನು ಮುಂದೆ ಪಾರ್ಸೆಲ್ ಕಳಿಸಕೊಡುವುದು, ಈ ಕ್ಯಾಂಟೀನ್ನಲ್ಲಿ ಖುದ್ದಾಗಿ ಬಂದು ಊಟ ಮಾಡುವವರಿಗೆ ಮಾತ್ರ ಊಟ ಬಡಿಸಬೇಕು, ಊಟ ತಿಂಡಿಯನ್ನು ಶುಚಿಯಾಗಿ ಹಾಗೂ ರುಚಿಯಾಗಿ ಮಾಡಬೇಕು, ಕಡ್ಡಾಯವಾಗಿ ಸರ್ಕಾರದ ನಿರ್ದೇಶನವನ್ನು ಪಾಲಿಸಬೇಕೆಂದು ಷರತ್ತು ವಿಧಿಸಿ ಕ್ಯಾಂಟೀನನ್ನು ಸಾರ್ವಜನಿಕರ ಸೇವೆಗೆ ಮುಕ್ತಗೊಳಿಸಲಾಯಿತು. ಇಲ್ಲಿ ಊಟ ಮಾಡುವಾಗ ನೀವು ನೋಡಿರೋದಕ್ಕೆ ತಾನೇ ಹೇಳಿದ್ದು ನಿಮಗೆ ಪಾರ್ಸೆಲ್ ಕೊಡಬೇಡಿ ಅಂತ. ಮತ್ತೆ ಯಾಕೆ ಪಾರ್ಸೆಲ್ ಕೊಟ್ರಿ ನೀವು? ಈಗ ನಾವು ನಿಮಗೆ ಸರ್ಕಾರದಿಂದ ನಿಗದಿಪಡಿಸಿರೋ ದರದಲ್ಲಿ ಜನಗಳಿಗೆ, ಬಡವ್ರಿಗೆ ಅನುಕೂಲ ಆಗಲಿ ಅಂತ ತಾನೇ ನಿಮ್ಗೆ ಇಂದಿರಾ ಕ್ಯಾಂಟೀನ್ ತೆಗೆದಿರೋದು. ಮತ್ತು ಈ ಥರ ನೀವು ಪಾರ್ಸೆಲ್ ಕೊಟ್ಟರೆ ಈಗ ನಿಮಗೇ ಕಾಯ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ನಾವು ಆಗಲ್ಲ ತಾನೇ. ಇದೇ ಫಸ್ಟು, ಇದೇ ಲಾಸ್ಟು ಅಂತ ತಿಳ್ಕೊಂಡು ನೀವು ಇನ್ನು ಮುಂದೆ ಯಾರೇ ಬರಲಿ ಪ್ಲೇಟಲ್ಲಿ ಹಾಕೊಡಿ, ಇವ್ರು ಇಲ್ಲೇ ತಿನ್ಕೊ ಹೋಗ್ಬೇಕು, ಪಾರ್ಸೆಲ್ ಕೊಡಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಬರೀಬೇಕು. ಅಲ್ಲಿ ನೀವು ಪಾರ್ಸೆಲ್ ಕೊಡಲ್ಲ ಅಂತ ಬೋರ್ಡು ಹಾಕಿದ್ದೀರಾ, ಬೋರ್ಡ್ ಹಾಕಿದ ಮೇಲೆ ತಿರ್ಗಾ ಕೊಟ್ಟರೆ ಇದು ಎಷ್ಟು ಸರಿ? ಈಗ ಒಂದ್ಸಲ ವಾರ್ನಿಂಗ್ ಕೊಟ್ಟೋಗಾರ ಸರ್, ಇವರು ವಾರ್ನಿಂಗ್ ಕೊಟ್ಟೋದ್ಮೇಲೆ ಸಮೇತ ಕೊಡ್ತಾರೆ. ಅದೇ ವಿಚಾರಿಸ್ತಾ ಇದ್ದೀನಿ. ಯಾಕೆ ನಾವು ಕೈ ಹಾಕಕ್ ಹೋಗೋದಿಲ್ಲ? ಒಂದ್ಸಲ ವಾರ್ನಿಂಗ್ ಕೊಟ್ಟಿದ್ರೆ ಕೈ ಹಾಕಕ್ ಹೋಗೋದಿಲ್ಲ. ಒಂದ್ಸಲ ವಾರ್ನಿಂಗ್ ಕೊಟ್ಟಾಗ ನೀವು ತಿಳ್ಕೊಬೇಕಿತ್ತು ಅದನ್ನೆಲ್ಲ. ಯಾಕೆ ಅವ್ರು ಹೇಳಿದ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಅವ್ರು ಮಾಡಿದ್ದಾರೆ ಅಂತ ಒಂದ್ಸತಿ ನಿಮ್ಗೆ ಅವ್ರು ಹೇಳಿದ್ದಾರೆ. ಆ ಹೇಳಿದ ಮೇಲೂ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಮಾಡಿರೋದು ತಪ್ಪೇನೆ, ಆಯ್ತಾ? ಇದೇ ಇವತ್ತು ಲಾಸ್ಟು. ಇನ್ನು ಮೇಲೆ ನೀವು ಏನೇ ಯಾರೇ ಕೇಳಲಿ, ತಿಂಡಿ ಆಗಲಿ ಊಟ ಆಗಲಿ, ನೀವು ಪಾರ್ಸೆಲ್ ಕೊಡಬಾರ್ದು, ಕೊಡಲ್ಲ ಅಂತಲೇ ಡೈರೆಕ್ಟಾಗಿ ಹೇಳಿ, ಆಯಿತಾ? ಯಾರಾದರೂ ಕೇಳಿದ್ರೆ ಬೋರ್ಡ್ ಹಾಕಿದ್ದೀವಿ, ಪಾರ್ಸೆಲ್ ಕೊಡೋದಿಲ್ಲ. ಯಾರಾದರೂ ಏನಾದರೂ ಕಂಪ್ಲೇಂಟ್ ಮಾಡುವಂಗಿದ್ರೆ ಹೋಗಿ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿ, ನಾವಂತೂ ಪಾರ್ಸೆಲ್ ಕೊಡಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನೀವು ಹೇಳ್ಬಿಡ್ಬೇಕು ಅಷ್ಟೇನಾ? ಈಗೆಲ್ಲ ಎತ್ತಿಡಿ ಇದೆ ನೋಡಿ. ಒಬ್ಬರಿಗೆ 5 ಊಟ ಕಟ್ಬಿಟ್ರೆ 10 ಜನ ಬಂದ್ರೆ ಎಷ್ಟು ಊಟ ಹೋಯ್ತು? ಆಗ ಬಡವ್ರು ಬಂದ್ರೆ ಊಟನೇ ಅದಿಲ್ಲ. ಆಮೇಲೆ ಅಷ್ಟೇ ಕ್ಲೋಸ್ ಅಂತ ಕಳ್ಸ್ಬಿಡೋದು. ಇಲ್ಲ ಊಟ ಸಂಜೆ ಎಷ್ಟು ಗಂಟೆಗೆ? 3 ಗಂಟೆಗೆ. ಸರ್ಕಾರದಿಂದ ಬರೋದು 100 ಊಟದ್ದು ಬಂದೇ ಬರ್ತದಲ್ಲ. 8:30 ಎಷ್ಟು ನೋಡಿ, ಕರೆಕ್ಟಾಗಿ ಟೈಮಿಗೆ ಕ್ಲೋಸ್ ಮಾಡಿ. ಪಾರ್ಸಲ್ ಕೊಡಲ್ಲ ಅಂತ ಹೇಳಿ ಬೋರ್ಡ್ ಹಾಕಿ ಸರ್, ಪಾರ್ಸಲ್ ಕೊಡ್ತಾರೆ ಅಂದ್ರೆ ಸರ್ ಬೇಕಾಗಿ ನೀವೇ ನೋಡಿ. ದೊಡ್ಡದಾಗಿ ಪಾರ್ಸೆಲ್ ಕೊಡ್ಬೇಕು. ತಿರ್ಗಾ ಏನಾದರೂ ಪಾರ್ಸೆಲ್ ಕೊಟ್ರಿ ಅಂತ ಏನಾದರೂ ನಮ್ಮ ಗಮನಕ್ಕೆ ಬಂದರೆ ನಾವು ಏನೈತೆ ಅದು. ನಾರಾಯಣಗೌಡರು ಬಣ ತಾಲೂಕು ಘಟಕದ ವತಿಯಿಂದ ಸೋಮವಾರಪೇಟೆ ಇಂದಿರಾ ಕ್ಯಾಂಟೀನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಲವಾರು ಜನರು ಬಂದು ಮನವಿಯನ್ನು ಸಲ್ಲಿಸಿ ಈ ರೀತಿ ಇಂದಿರಾ ಕ್ಯಾಂಟೀನ್ನಲ್ಲಿ ಪಾರ್ಸಲ್ಗಳು ಹೋಗ್ತಾ ಇದೆ. ಮತ್ತು ಇದಲ್ಲದೆ ಕೆಲವು ತೋಟಗಳಿಗೂ ಸಮೇತ ಬೆಳಿಗ್ಗೆ ಬಂದು ತಗೊಂಡು ಹೋಗ್ತಾರೆ ಅಂತೇಳಿ ಒಂದು ಮಾಹಿತಿ ಬಂತು ನಮಗೆ. ಆ ಮಾಹಿತಿ ಮೇರೆಗೆ ನಾವು ಇಲ್ಲಿ ಆಗಮಿಸಿ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪರಿಶೀಲನೆ ಮಾಡಿದಾಗ ಸುಮಾರು ಒಂದು 10-15 ಪ್ಯಾಕೆಟು ಸಿಕ್ಕಿದೆ. ಮಾನ್ಯ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯವರಿಗೆ ಮತ್ತು ಸೋಮವಾರಪೇಟೆಯ ಪಟ್ಟಣ ಪಂಚಾಯಿತಿಯ ಆರೋಗ್ಯ ಅಧಿಕಾರಿಗಳಿಗೆ ಹೇಳಿದ ತಕ್ಷಣ ಅವರು ಕೂಡಲೇ ನಮ್ಮ ಮನವಿಗೆ ಕೂಡಲೇ ಸ್ಪಂದಿಸಿ ಇಲ್ಲಿಗೆ ಆಗಮಿಸಿ ಆರೋಗ್ಯ ಅಧಿಕಾರಿಗಳಾದ ಜಾಸ್ಮಿನ್ ಖಾನ್ರವರು ಆಗಮಿಸಿ ಈ ಸಮಸ್ಯೆಯನ್ನು ಈ ದಿನ ನಮಗೆ ಬಗೆಹರಿಸಿಕೊಟ್ಟಿದ್ದಾರೆ. ಈ ಸಂದರ್ಭ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಜುನಾಥ್, ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್, ಬೋಪಯ್ಯ, ಜಗದೀಶ್, ದೀಪಕ್, ತಮ್ಮಯ್ಯ, ಹರ್ಷಿತ್, ಸಂದೀಪ್ ತಿಮ್ಮಯ್ಯ ಪಾಲ್ಗೊಂಡಿದ್ದರು.